ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರರು ನೆರೆದು ಭಕ್ತಿ ಭಿಕ್ಷವನ್ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತು ಕೂಡಲ ಸಂಗಮದೇವ. ಅಂದರೆ ಭಕ್ತಿ ಇಲ್ಲದ ಬಡವನಾನಯ್ಯ ಅಂದರೆ ಎಲ್ಲದರಲ್ಲೂ ಶ್ರೀಮಂತನು ಇರಬಹುದು, ಆದರೆ ಭಕ್ತಿನೇ ಗೊತ್ತಿಲ್ಲ ನನಗೆ. ಭಕ್ತಿ ತಿಲಮಾತ್ರವಿಲ್ಲದ ದಟ್ಟ ದರಿದ್ರ ನಾನು. ಭಕ್ತಿ ತಿಲ ಮಾತ್ರ ಅಂದರೆ, ತಿಲ ಅಂದರೆ ಎಳ್ಳು. ಭಕ್ತಿ ಅನ್ನೋದು ಒಂದು ಎಳ್ಳಿನಷ್ಟು ನನಗೆ ಗೊತ್ತಿಲ್ಲ. ಆ ಭಕ್ತಿ ಹೆಂಗಿರುತ್ತೆ ಅಂಥೇಳಿ ಇವ್ರ ಹತ್ರ ಎಲ್ಲ ಬೇಡಿದೆ. ಚೆನ್ನಯ್ಯ, ದಾಸಯ್ಯ ಮತ್ತು ಕಕ್ಕಯ್ಯ ಇವ್ರ ಮನೆಯವರೆಲ್ಲ ಬೇಡಿದೆ. ಬಟ್ ಸಿಗಲಿಲ್ಲ. ಯಾಕೆಂದರೆ ಭಕ್ತಿ ಅನ್ನೋದು ಯಾರೋ ತೋಳ್ಪಡಿಕೆ ಆಗಲಿ ಕೊಡೋದಾಗಲಿ ಅಲ್ಲ. ಈಗ ವಿದ್ಯಾದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು, ಬಟ್ ಭಕ್ತಿ ಅನ್ನೋದು ದಾನ ಮಾಡೋಕ್ಕಾಗಲ್ಲ. ಅದು ಅವನ ಮನಸ್ಸಿಂದ ಹುಟ್ಟಬೇಕು. ನಾನು ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಭಕ್ತಿ ಬೇಡಿದ್ರೆ ಎಲ್ಲಿ ಸಾಧ್ಯ? ಅದನ್ನು ನಿನ್ನ ಮನಸ್ಸಿಂದ ನೀನೇ ಸಂಪಾದನೆ ಮಾಡ್ಕೋಬೇಕು. ಅದು ಯಾರೂ ಧಾರೆ ಎರೆಯೋಕ್ಕಾಗಲ್ಲ ನಿನಗೆ. ಸೊ ಇಷ್ಟೂ ಜನ ಎಲ್ಲರನ್ನೂ ಬೇಡಿದೆ, ಆದರೆ ಯಾರೂ ದಯಪಾಲಿಸ್ಲಿಲ್ಲ, ಅಂದರೆ ಕೊಡಲಿಲ್ಲ. ಇವರೆಲ್ಲರೂ ಸೇರಿ ಮನಸ್ಸು ಮಾಡಿದ್ರೆ ನನಗೆ ಆ ಭಕ್ತಿ ಅನ್ನೋ ಭಿಕ್ಷಾ ಪಾತ್ರೆ ತುಂಬೋದು ಅಂಥೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಬಟ್ ಅದು ಯಾರು ಏನೇ ಭಕ್ತಿನ ಭಿಕ್ಷೆ ಪಾತ್ರೆ ಹಾಕಿದ್ರೂ ಸಹ ಅದು ನಮ್ಮಿಂದನೇ ತಾನಾಗೆ ಹುಟ್ಟಬೇಕಲ್ವ. ಸೊ ಇದು ವಚನ ಬಸವಣ್ಣವ್ರು ಹೇಳಿರೋದು. ಭಕ್ತಿ ಅನ್ನೋದು ನೀನಾಗಿ ನೀನು ಮಾಡ್ಕೊಬೇಕು. ಒಳ್ಳೆ ದಯೆ, ಪೂಜೆ ಭಕ್ತಿಯಿಂದ ಮಾಡಿದಾಗ ನಿನಗೆ ಭಕ್ತಿ ಅನ್ನೋದು ಸಿಗುತ್ತೆ. ಅದು ಕೂಡಲ ಸಂಘ ಅಂದರೆ ಶಿವನ ಹತ್ರ ಇರುತ್ತೆ. ನಿನಗೆ ಸಿಗಬೇಕು ಅಂದರೆ ನೀನು ಕಾಡಿಬೇಡಿ ಮಾಡೋದಲ್ಲ, ಪೂಜೆ ಭಕ್ತಿಯಿಂದ ಮಾಡು ಅಂಥೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಧನ್ಯವಾದ. ಶರಣು ಶರಣಯ್ಯ.